ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನನ್ನ ಹಸ್ಬೆಂಡ್ ಅವ್ರ ಸ್ಟೈಲಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದಾರೆ. ಸೊ ಪೂರ್ತಿ ವಿಡಿಯೋ ನೋಡಿ, ನಿಜವಾಗ್ಲೂ ಯಮ್ಮಿ ಆಗಿರುತ್ತೆ. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಪೂರ್ತಿ ವಿಡಿಯೋ ನೋಡಿ ಆಯ್ತಾ? ಬನ್ನಿ ಇವಾಗ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಇವಾಗ ಫಸ್ಟು ಕಬಾಬ್ ಪೌಡರ್ ಹಾಕೋತಾರೆ. ಅದು ಬ್ರ್ಯಾಂಡ್ ನೇಮ್ ಬೇರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಎಗ್ಗು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರೋಕ್ಕೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗಿದೆ ನನಗೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಕಾಲು ಭಾಗದಷ್ಟು ನಿಂಬೆಹಣ್ಣು ರಸ, ಮಿಕ್ಸಿಗೆ ಸ್ವಲ್ಪ ಮಸಾಲೆ ಥರ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಒಂದು 4 ಹಸಿಮೆಣಸಿನ್ಕಾಯಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಒಂದು ಚಟ್ನಿ ಥರ ರುಬ್ಕೊಳ್ಳಿ. ಯಾಕೆ ಚಿನಿ ಹಿಂಗೆ ಅಲ್ಗಾಡಿಸ್ತಿದ್ಯಾ? ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಮಿಕ್ಸಿ ಸ್ವಲ್ಪ ಲೂಸ್ ಥರ ಆಗುತ್ತೆ, ಜಾಸ್ತಿ ನೀರು ಹಾಕಿದ್ರೆ ಮಾತ್ರ ಚೆನ್ನಾಗಿ ರುಬ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ನೀರೇ ಹಾಕಲಿಲ್ಲ ಅಲ್ವಾ, ಕಮ್ಮಿ ನೀರಲ್ವಾ, ಅದಕ್ಕೆ ಹಿಂಗಾಡ್ತಿದೆ. ಉಪ್ಪು ಹಾಕೊತೀನಿ. ಚಿಕನ್ ಹಾಕ್ಕೊಳ್ಳಿ. ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಮಸಾಲೆ. ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳಿ. ಸ್ವಲ್ಪ ಜೋರಾಗಿ ಹೇಳು. ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕ್ಬಾರ್ದು. ಇವಾಗ ಹಂಗೇನೆ ಇದು ಮಾಡಿ, ಸ್ವಲ್ಪ ಮಸಾಲೆ ಹಿಡಿಬೇಕು. ಈಗ ನೀರು ಸ್ವಲ್ಪ ಹಾಕಿದ್ರು ಮಸಾಲೆ ಹಿಡಿಯಲ್ಲ ಅದು. ಓಕೆ 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 ಬಾಸ್, ಓಕೆ ಓಕೆ ಬಾಸ್. ರುಬ್ಬಿಟ್ಟು ಇಟ್ಕೊಂಡಿರೋದಕ್ಕೂ ಅಷ್ಟೇ, ನೀರು ಹಾಕ್ಬಾರ್ದು, ಹಂಗೆ ರುಬ್ಕೊಂಡಿರೋದು. ಗ್ರೀನ್ ಪೇಸ್ಟ್ ನೋಡಿ, ಪೇಸ್ಟ್. ಇದು ಪೇಸ್ಟ್ ಚಿಕನ್ ಹಾಕಾದ್ಮೇಲೆ ಯಾಕೆ ಹಾಕ್ತೆ ಚಿನ್ನಿ ಈ ಪೇಸ್ಟ್ನ ನೀನು? ಅದು ಸ್ವಲ್ಪ ಟೇಸ್ಟ್, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅಡಿಷನಲ್ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಹಾಕೋಬೇಕು. ಅಲ್ಲ, ನಾನು ಕೇಳಿದ್ದು ಫಸ್ಟ್ ಮಿಕ್ಸ್ ಮಾಡ್ಕೊಂಡಲ್ವಾ ಪೌಡರ್ ಎಲ್ಲ ಹಾಕಿ, ಅದಕ್ಕೇನೆ ಹಾಕೋಬೋದಿತ್ತಲ್ಲ ಅದನ್ನ? ಅದಕ್ಕೇನೆ ಹಾಕೊಂಬೋದಾಯ್ತು, ಬಟ್ ಈ ಥರ ಮೇನ್ ಹಾಕಿದ್ರೆ ಸ್ವಲ್ಪ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಡಿಫ್ರೆಂಟ್ ಸ್ಟೈಲ್ ಇದೆ ಅಲ್ವಾ? ದಿಸ್ ಈಸ್ ದ ಡಿಫ್ರೆಂಟ್ ಸ್ಟೈಲ್ ಗೈಸ್. ಆಯಿಲ್ ಅಷ್ಟೇ. ಇದನ್ನೀಗ ಮ್ಯಾರಿನೇಟ್ ಮಾಡಬೇಕು ಒಂದು ಅರ್ಧ ಗಂಟೆ. ಎಂತ ಮಾಡಬೇಕು? ಮ್ಯಾರಿನೇಟ್ ಮಾಡಬೇಕು ಒಂದು ಅರ್ಧ ಗಂಟೆ. ಪಾಪು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ. ಏನಾಯ್ತು ಏನಾಯ್ತು ಏನಾಯ್ತು? ಹೌದಾ, ಗುಮ್ಮ ಆಯ್ತಾ? ಹೌದಾ. ಸೊ ಗಾಯ್ಸ್, ಅದು ಮ್ಯಾರಿನೇಟ್ ಆಗಲಿ. ಅದು ಮಿಡಲಲ್ಲಿ ನಾನು ನಿಮ್ಗೊಂದು ಕ್ವಶನ್, ಒಂದು ಒಗಟ್ಟು ಕೇಳ್ತೀನಿ, ಓಕೆನಾ? ಆನ್ಸರ್ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇನು ಅಂದರೆ, ಹಾರಿದರೆ ಹನುಮಂತ, ಕೂದಿದರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನು ಯಾರು? ಇದು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ, ಓಕೆನಾ? ಗಾಯ್ಸ್, ಇವಾಗ ಮ್ಯಾರಿನೇಟ್ ಆಗಿದೆ. ಫ್ರೈ ಮಾಡಿ ಬೇಯಿಸ್ಕೊಂತ ಇರಿ, ತಿಂತ ಇರಿ, ಮಸ್ತ್ ಮಜಾ ಮಾಡ್ಕೊಂತ ಇರಿ. ಎಣ್ಣೆ ಹಾಕೊಳ್ಳಿ. ಬೆಳ್ಳುಳ್ಳಿ ಲಾಸ್ಟ್ಗೆ ಚಟಪಟ ಚಟಪಟ ಅಂತ ಹಾಕ್ತಾರಲ್ಲ, ಏನಂತ? ಚಟಪಟ ಅಂತ ಕರಿಬೇವು ಬೆಳ್ಳುಳ್ಳಿ ಹಾಕಕ್ಕೆ. ನೆಕ್ಸ್ಟ್ ಇವಾಗ ಕಬಾಬ್ನ ಹಾಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ.
ಕ್ರಿಸ್ಪಿ ಕಬಾಬ್. ನನ್ನ ಹಸ್ಬೆಂಡ್ ಸ್ವಲ್ಪ ಜೋರಾಗಿ ಮಾತಾಡಲ್ಲ ಗಾಯ್ಸೋತಿಗೆ, ನಾನೇ ಜೋರಾಗಿ ಮಾತಾಡ್ತೀನಿ ಅವ್ರ ಬದಲು. ಕ್ರಿಸ್ಪಿ ಕಬಾಬ್ ತಿನ್ಕೊಳ್ಳಿ, ಮಸ್ತ್ ಮಜಾ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಬೋಣ. ಬೆಳ್ಳುಳ್ಳಿ ಹಾಗೆಯೇ ಚಟಪಟ ಕರಿಬೇವು. ನೆಕ್ಸ್ಟು ಇವಾಗ ಚೆನ್ನಾಗಿ ಬೆಂದಿದೆ, ಬಂದಿಲ್ಲ, ಬೇಯಬೇಕು. ಇನ್ನೂ ಬೇಯಬೇಕಾ? ಬಿಸಿ ಬಿಸಿ ಕಬಾಬ್. ಆದರೆ ಏನು ಗೊತ್ತಾ ಗೈಸ್, ಕಬಾಬ್ ಲಾಸ್ಟಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಕಬಾಬ್ ಮಾಡುವಾಗ ಇದನ್ನು ಆ್ಯಡ್ ಮಾಡಿಕೊಡಿ ಮಾತ್ರ, ಆಯಿತಾ? ಹೆಂಗಿದೆ ಚಿನ್ನಿ? ಸೂಪರಾ? ಊಟ ಮಾಡ್ತಿದ್ದೀನಿ ನಾನು. ಅನ್ನ, ರಸಮ್ ಆ್ಯಂಡ್ ಕಬಾಬು ತಿಂತಾ ಇದ್ರೆ ಸ್ವರ್ಗ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.